ಮಂಗಳೂರು ಅರ್ಥಾತ್ ಕರಾವಳಿ ಹೇಳಿ ಕೇಳಿ ಅದು ಕೇಸರಿ ಕೋಟೆ. ಅದರಲ್ಲೂ ಕೂಡ ಪುತ್ತೂರು ಕೇಸರಿ ಭದ್ರಕೋಟೆ. ಆ ಪುತ್ತೂರಿನ ಪುತ್ತಿಲ ವರ್ಸಸ್ ಬಿಜೆಪಿ ನಾಯಕರ ನಡುವಿನ ಜಟಾಪಟಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಪುತ್ತಿಲ ಬೇಡಿಕೆಗೆ ರೆಡ್ ಸಿಗ್ನಲ್. ಪುತ್ತೂರಿನಲ್ಲಿ ಮತ್ತೆ ಭುಗಿಲೆದ್ದ ಬಂಡಾಯ. ಪುತ್ತೂರು ಬಿಜೆಪಿಯ ಭದ್ರಕೋಟೆ ಅಂತ ಹೇಳಲಾಗುತ್ತೆ. ಆದರೂ ಕೂಡ ಅಲ್ಲಿರೋದೀಗ ಕಾಂಗ್ರೆಸ್ಸಿನ MLA. ಅದಕ್ಕೆ ಕಾರಣವೂ ಕೂಡ ಪುತ್ತೂರಿನ ಪುತ್ತಿಲರಿಗೆ ಬಿಜೆಪಿಯ ಸ್ಥಳೀಯ ಜವಾಬ್ದಾರಿ ಕೊಡದೇ ಇರುವುದು ಬಂಡಾಯಕ್ಕೆ ಕಾರಣ. ಫುಲ್ ಆಕ್ಟಿವ್ ಆಗಿರುವಂತಹ ಪುತ್ತಿಲ ಪರಿವಾರ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಮುಂಬರುವ ಚುನಾವಣೆಗೆ ತಯಾರಿ ಮಾಡಿಕೊಳ್ಳುತ್ತಿರುವಂತಹ ಪುತ್ತಿಲ ಬಿಜೆಪಿಗೆ ನನ್ನಂತಹ ಪ್ರಾಮಾಣಿಕರು ಬೇಡ. ನಾನು ಎಷ್ಟೇ ಪ್ರಾಮಾಣಿಕನಾಗಿದ್ದರೂ ಬಿಜೆಪಿ ನನ್ನನ್ನು ಗುರುತಿಸುವುದು ಇಲ್ಲ. ಬಿಜೆಪಿ ಗುರುತಿಸಬೇಕಾದ್ರೆ ಮೊಬೈಲ್ ಫೋನ್ನಲ್ಲಿ ಲೈವ್ ಆನ್ ಮಾಡ್ಕೊಳ್ಳೋದು, ಗೋಕಳ್ಳತನ ಮಾಡ್ತಿದ್ದವರ ಲಾರಿಯನ್ನ ತಡೆಯೋದು ಮಾತ್ರ ಅಲ್ಲ. ಹಿಂಗೆ ತಡೆದ್ರೆ ಮಾತ್ರ ನಿಮ್ಮನ್ನು ಬಿಜೆಪಿ ಗುರುತಿಸೋದಿಲ್ಲ. ವೇದಿಕೆ ಮೇಲೆ ಹತ್ಕೊಳ್ಳೋದು, ಬೇರೆ ಧರ್ಮದ ವಿರುದ್ಧ ಮಾತನಾಡೋದು, ಹಿಂಗೆ ಮಾಡಿದ್ರೆ ಬಿಜೆಪಿ ನಮ್ಮನ್ನು ಗುರುತಿಸುತ್ತೆ ಎಂದು ಭಾವಿಸೋದು ತಪ್ಪು. ಹಂಗೆ ಮಾತ್ರ ಮಾಡಿದ್ರಲ್ಲ ಬಿಜೆಪಿ ಗುರುತಿಸೋದು. ನಿಮ್ಮ ಬಿಜೆಪಿಗೆ ನಿಮ್ಮಿಂದ ಸಿಗೋ ಕಾಂಟ್ರಿಬ್ಯೂಷನ್ ಏನು? ಬಿಜೆಪಿ ನಿಮ್ಮನ್ನು ಇಟ್ಕೊಂಡ್ರೆ ಬಿಜೆಪಿಗೆ ಆಗಬಹುದಾದ ಲಾಭಗಳೇನು? ನೀವು ಮಾಡಿದ್ದೆಲ್ಲವೂ ಬಿಜೆಪಿಗೆ ಇಷ್ಟ ಆಗೋದಾದ್ರೆ ಅನಂತಕುಮಾರ್ ಹೆಗಡೆ ಇವತ್ತು ಬಿಜೆಪಿಯ ಮುಖ್ಯಮಂತ್ರಿ ಆಗಿರಬೇಕಿತ್ತು. ನೀವು ಅಂದುಕೊಂಡಿದ್ದೆಲ್ಲವೂ ಬಿಜೆಪಿಗರಿಗೆ ಇಷ್ಟ ಆಗುವುದಾದ್ರೆ ಈಶ್ವರಪ್ಪ ಇವತ್ತು ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗಿರಬೇಕಿತ್ತು. ನೀವು ಅಂದುಕೊಂಡಿದ್ದೆಲ್ಲವೂ ಬಿಜೆಪಿಗರಿಗೆ ಸಂತೃಪ್ತಿಯನ್ನು ತರುವುದೇ ಆಗಿದ್ದರೆ ಬಹುಶಃ MP ರೇಣುಕಾಚಾರ್ಯ ಇವತ್ತು DCM ಆಗಿರಬೇಕಾಗಿತ್ತು. ನೀವು ಅಂದುಕೊಂಡಿದ್ದು ಅಥವಾ ನೀವು ಮಾಡೋ ಈ ಮಕ್ಕಳಾಟಗಳಿದಾವಲ್ಲ, ಈ ಲೈವಿಗೆ ಹೋಗೋದು, ಅವ್ರಿಗೆ ಇವ್ರಿಗೆ ಬೈಯೋದು, ಆ ಮಸೀದಿಯ ಅಡಿಯಲ್ಲಿ ಮಂದಿರ ಇದೆ ಅದನ್ನು ಹೊಕ್ಕಬೇಕು, ಅಲ್ಲಿ JCB ತರಬೇಕು, ಈ ಚರ್ಚಿನ ಅಡಿಯಲ್ಲಿ ಮತ್ತೊಂದಿದೆ, ಹೀಗೆಲ್ಲ ಹೇಳೋದು ಬಿಜೆಪಿಗರಿಗೆ ಇಷ್ಟ ಆಗಿದ್ದೇ ಆದಲ್ಲಿ ಇವತ್ತಿನ ದಿನ ಬೇರೆ ಬೇರೆ ವ್ಯಕ್ತಿತ್ವಗಳೆಲ್ಲವೂ ಕೂಡ ರಾಜ್ಯದ ದೊಡ್ಡ ದೊಡ್ಡ ಜವಾಬ್ದಾರಿಯಲ್ಲಿ ಇರಬೇಕಾಗಿತ್ತು. ಒಟ್ಟಾರೆ ಪುತ್ತಿಲ ಬೇಡಿಕೆಗೆ ರೆಡ್ ಸಿಗ್ನಲ್. ಪುತ್ತೂರಿನಲ್ಲಿ ಮತ್ತೆ ಭುಗಿಲೆದ್ದ ಬಂಡಾಯ. ಪುತ್ತಿಲರಿಗೆ ಬಿಜೆಪಿಯ ಸ್ಥಳೀಯ ಜವಾಬ್ದಾರಿ ಕೊಡದೇ ಇರುವುದು ಬಂಡಾಯಕ್ಕೆ ಕಾರಣವಾಗಿದೆ. ಫುಲ್ ಆಕ್ಟಿವ್ ಆಗಿರುವಂತಹ ಪುತ್ತಿಲ ಪರಿವಾರ ಮುಂಬರುವ ಚುನಾವಣೆಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಪುತ್ತಿಲ ಬಿಜೆಪಿಗೆ ನನ್ನಂತಹ ಪ್ರಾಮಾಣಿಕರು ಬೇಡ. ನಾನು ಎಷ್ಟೇ ಪ್ರಾಮಾಣಿಕನಾಗಿದ್ದರೂ ಬಿಜೆಪಿ ನನ್ನನ್ನು ಗುರುತಿಸುವುದು ಇಲ್ಲ. ವಿಜೇಂದ್ರರ ಬಳಿ ನೇರವಾಗಿ ಹೋಗಿದ್ರು. ಅಂದರೆ ಈ ಹಿಂದೆ ಅರುಣ್ ಕುಮಾರ್ ಪುತ್ತಿಲರನ್ನು ಸತೀಶ್ ಕುಂಪಳ ಅಲ್ಲಿನ ಈ ಹಿಂದೆ UT ಖಾದರ್ ವಿರುದ್ಧದ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದವರು ಉಳ್ಳಾಳ ಕ್ಷೇತ್ರದಲ್ಲಿ, ಅವರು ಸೀದಾ ವಿಜೇಂದ್ರರ ಜೊತೆ ಕರ್ಕೊಂಡು ಬಂದಿದ್ದಾರೆ ಪುತ್ತಿಲರನ್ನು. ವಿಜೇಂದ್ರರ ಮುಂದೆ ಪುತ್ತಿಲರ ಬೇಡಿಕೆಯನ್ನು ಅಲ್ಲೊಂದು ಮಂಡಲಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ ನಾನು ಮುಂಬರುವಂಥ ಚುನಾವಣೆಯಲ್ಲಿ ಬಿಜೆಪಿಯ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ವಿಜೇಂದ್ರರ ರಾಜಕಾರಣ ಹೇಗೆ? ಅವರ ರಾಜಕಾರಣ ಶಿಸ್ತುಬದ್ಧವಾದ ರಾಜಕಾರಣ. ಒಬ್ಬ ವ್ಯಕ್ತಿಗಾಗಿ ಒಂದು ಪಕ್ಷದ ವಿನ್ಯಾಸವನ್ನು ಬದಲಿಸಲಾಗದು ಅಂತ ಹೇಳಿದ್ರು. ನೀವೇನೋ ಹೇಳ್ತೀರಿ, ಅದಕ್ಕೆ ನಾನು ಒಪ್ಪಿಗೆ ಕೊಟ್ಟರೆ ರೂಪುರೇಷೆಗಳೇ ಬದಲಾಗ್ತವೆ. ಒಂದು ಸಿಸ್ಟಮ್ ಇದಾವೆ ಬಿಜೆಪಿಲಿ. ಸುಮ್ಮನೆ ಯಾರೋ ಬಂದರು ಮಂಗಳೂರವರು ಕೇಸರಿ ಶಾಲ್ ಹಾಕ್ಕೊಂಡು ಅವ್ರು ಹೇಳಿದಕ್ಕೆಲ್ಲ ಹೂ ಅನ್ನೋದಕ್ಕೆಲ್ಲ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿರೋದು. ಇದಕ್ಕೊಂದು ಸಿಸ್ಟಮ್ ಇದೆ, ಇದಕ್ಕೊಂದು ಪದ್ಧತಿ ಇದೆ. ಆ ಪದ್ಧತಿಯ ಪ್ರಕಾರ ಸರಿಯಾದ ಅನುಪಾತದಲ್ಲಿ ಹೋಗಬೇಕು ಸಿಸ್ಟಮ್ಮು. ಏನೋ ಹೇಳ್ತಾರೆ, ನಾನು ಏನೋ ಹೇಳೋದಲ್ಲ. ಬಿಜೆಪಿ ಪುತ್ತಿಲ ಪರಿವಾರದಲ್ಲೇ ಮುಂದುವರಿಯಲು ಅರುಣ್ ಕುಮಾರ್ ಚಿಂತನೆ. ಒಟ್ಟಾರೆ ಪುತ್ತೂರಿನಲ್ಲಿ ಮತ್ತೆ ಬಂಡಾಯ ಎದ್ದಿದೆ ಎನ್ನುವಂಥ ಮಾಹಿತಿ. ಅಲ್ಲೂ ಕೂಡ ಬಿಜೆಪಿ ವರ್ಸಸ್ ಪುತ್ತಿಲ ಜಟಾಪಟಿ ಜೋರಾಗಿದೆ ಅನ್ನೋ ಮಾತು ಕೂಡ ಕೇಳಿ ಬರುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.